ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಈಗ ದೆಹಲಿ ಹೈಕಮಾಂಡ್ ತಲುಪಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ತುರ್ತು ಬುಲಾವ್ ಕೊಟ್ಟಿದ್ದ ಹೈಕಮಾಂಡ್ ಇವತ್ತು ಬೆಳಗ್ಗೆ 11 ಗಂಟೆಗೆ ಇವರಿಬ್ಬರನ್ನ ಮೀಟ್ ಮಾಡ್ತಾರೆ. ಇಬ್ಬರೂ ಕೂಡ ವರದಿಯನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ಆ ವರದಿಯನ್ನು ಅವರು ಸಬ್ಮಿಟ್ ಮಾಡ್ತಾರೆ ಅಂತಕ್ಕಂಥದ್ದು ಸುದ್ದಿ. ದೆಹಲಿ ಅಂಗಳ ತಲುಪಿದೆ ಕಾಲ್ತುಳಿತ ದುರಂತ ಕೇಸ್. ಬೆಳಗ್ಗೆ 11ಕ್ಕೆ ಹೈಕಮಾಂಡನ್ನು ಭೇಟಿಯಾಗಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಇವತ್ತು ದೆಹಲಿಗೆ ತೆರಳಿದ್ದಾರೆ. ಒಂದೇ ವಿಮಾನದಲ್ಲಿ ಹೈಕಮಾಂಡ್ ವಿವರಣೆಯನ್ನು ನೀಡ್ತಾರೆ ಸಿಎಂ ಮತ್ತು ಡಿಸಿಎಂ. ಪ್ರತ್ಯೇಕ ರಿಪೋರ್ಟನ್ನು ಮುಂದಿಡಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ನನಗೆ ಆಗ್ತಾ ಇರೋ ಆಶ್ಚರ್ಯ ಏನಂತಂದರೆ, ವರದಿ ಕೊಡೋದಕ್ಕೆ ಏನಿದೆ ಅಂತ. ಈಗಾಗಲೇ ಇದು ನ್ಯಾಷನಲ್ ನ್ಯೂಸ್ ಆಗೋಗಿದೆ, ಎಲ್ಲ ಗೊತ್ತಾಗಿದೆ. ಹೈಕಮಾಂಡ್ಗೆ ಏನು ಗೊತ್ತಿಲ್ವಾ? ಸಿ ಎಮ್ಮು ಡಿ ಸಿ ಎಮ್ ಬಂದು ರಿಪೋರ್ಟ್ ಕೊಡೋ ತನಕ ಹೈಕಮಾಂಡ್ಗೆ ಏನು ಗೊತ್ತಾಗೋದೇ ಇಲ್ವಾ? ಆಯಿತು, ಒಂದು ವೇಳೆ ವರದಿ ಕೊಟ್ಟರು ಅಂತಲೇ ಇಟ್ಕೊಳ್ಳೋಣ. ಏನು ಆ್ಯಕ್ಷನ್ ತಗೋತಾರೆ? ಆ್ಯಕ್ಷನ್ ತಗೋತಾರ? ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಎಲ್ರಿಗೂ ಗೊತ್ತಿರೋ ವಿಚಾರ. ಆಮೇಲೆ ಸಿದ್ದರಾಮಯ್ಯನವ್ರು ಏನು ರಿಪೋರ್ಟ್ ಕೊಡ್ಬೋದು? ಇಷ್ಟು ದಿನ ಅವ್ರು ಮೀಡಿಯಾ ಮುಂದೆ ಏನೇನು ಮಾತನಾಡಿದ್ರು ಅದನ್ನೇ ರಿಪೋರ್ಟ್ ಕೊಡ್ತಾರೆ ಅಷ್ಟೇ. ಸಮರ್ಥಿಸಿಕೊಳ್ಳಿ. ಇದೆಲ್ಲ ನೆನ್ನೆ ಸರ್ ಕೂಡ ಹೇಳ್ತಾ ಇದ್ರು, ಇದೆಲ್ಲ ಈ ಸುದ್ದಿಯನ್ನು ಜೀವಂತವಾಗಿಡುವಂತಹ ಪ್ರಯತ್ನ ಅಂತೆ. ಯಾಕೆ ಅಂದರೆ ನಾವು ಮೀಡಿಯಾದಲ್ಲಿ ಇದನ್ನು ತೋರಿಸಿ ಜನ ರೊಚ್ಚಿಗೆದ್ದು ಬೇಸರದಿಂದ ಇನ್ನೇನಾದರೂ ಬೇರೆ ಸುದ್ದಿ ಬಂದ ತಕ್ಷಣ ಅದಕ್ಕೆ ಡೈವರ್ಟ್ ಆಗಿಬಿಡ್ತಾರೆ. ಹಾಗಾಗಿ ಇವೆಲ್ಲ ಸಮಯವನ್ನು ದೂಡುವಂತಹ ಕೆಲಸ. ಯಾರಾದರೂ ಒಂದು ರಾಜ್ಯದಲ್ಲಿ ಇಷ್ಟು ಮೇಜರ್ ಇನ್ಸಿಡೆಂಟ್ ಆದಾಗ ಅದನ್ನು ಹೈಕಮಾಂಡ್ ತಿಳ್ಕೊಳ್ಳೋದೇ ಇರುತ್ತಾ? ಖಂಡಿತ ಆ ಹೈಕಮಾಂಡ್ನವ್ರಿಗೆಲ್ಲ ಗೊತ್ತಿರುತ್ತೆ. ರಾಹುಲ್ ಗಾಂಧಿ ಅವ್ರಿಗೂ ಎಲ್ಲ ವಿಚಾರ ಗೊತ್ತಿರುತ್ತೆ. ಬಟ್ ಹೋಗಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೋತಾರಷ್ಟೇ.